ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಚರಿಸುವಂತಹ ಖಾಸಗಿ ವಾಹನಗಳಿಗೆ ಹೊಸ ರೀತಿಯ ಟೋಲ್ ವ್ಯವಸ್ಥೆಯನ್ನ ಜಾರಿಗೆ ಮಾಡಲು ಕೇಂದ್ರ ಭೂ ಹೆದ್ದಾರಿ ಇಲಾಖೆ ಚಿಂತನೆಯನ್ನು ನಡೆಸ್ತಾ ಇದೆ. ಹೌದು, ಸದ್ಯ ದೇಶದ ನ್ಯಾಷನಲ್ ಹೈವೇಗಳಲ್ಲಿ ಖಾಸಗಿ ವಾಹನಗಳು 26% ಸಂಚರಿಸ್ತಾ ಇವೆ. ಇನ್ನುಳಿದ 74% ವಾಣಿಜ್ಯ ವಾಹನಗಳು ಬಳಕೆ ಮಾಡ್ತಿವೆ. ಹೀಗಾಗಿ ಈಗಿರ್ತಕ್ಕಂತಹ ಪದ್ಧತಿಯ ಜೊತೆಗೆ ಮಾಸಿಕ ಅಥವಾ ವಾರ್ಷಿಕವಾಗಿ ಪಾಸ್ ಮಾದರಿಯಲ್ಲಿ ಟೋಲ್ ಸಂಗ್ರಹಿಸುವಂತಹ ನಿಟ್ಟಿನಲ್ಲಿ ಇಲಾಖೆ ಚಿಂತನೆಯನ್ನು ನಡೆಸ್ತಾ ಇದೆ. ಸದ್ಯ ಹೈವೇ ರಸ್ತೆಗಳನ್ನ ಬಹಳಷ್ಟು ಅವಲಂಬಿಸಿರುವುದು ವಾಣಿಜ್ಯ ವಾಹನಗಳು. ಅವುಗಳು ಪ್ರಯಾಣಿಸುವಂತಹ ಅವಧಿ ಸೀಮಿತವಾಗಿರೋದಿಲ್ಲ. ಹೀಗಾಗಿ ಅಲ್ಲಿ ನಾವು ಏನು ಹೊಸ ಪ್ರಯೋಗವನ್ನ ಮಾಡಲು ಸಾಧ್ಯವಾಗೋದಿಲ್ಲ. ಸದ್ಯ ವಾಣಿಜ್ಯ ವಾಹನಗಳಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಟೋಲ್ ಮೂಲಕ 74% ಹಣ ಸಂಗ್ರಹವಾಗ್ತಾ ಇದೆ. ಇನ್ನು ಮಿಕ್ಕ 26% ಖಾಸಗಿ ಪ್ರಯಾಣಿಕರ ವಾಹನಗಳಿಂದ ಬರ್ತಾ ಇದೆ. ಸದ್ಯ ಖಾಸಗಿ ವಾಹನಗಳಿಗೆ ಮಾಸಿಕ ಹಾಗೂ ವಾರ್ಷಿಕ ಪಾಸ್ ನೀಡಿದ್ದೇ ಆದಲ್ಲಿ ಸರ್ಕಾರಕ್ಕೂ ನಷ್ಟವಿಲ್ಲ, ಜನರಿಗೂ ಇದರಿಂದ ಉಪಯೋಗವಾಗಲಿದೆ ಅಂತೆ. ಹೀಗಾಗಿ ಇಲಾಖೆ ಈ ಪಾಸ್ ಕುರಿತಾಗಿ ಸಾಧಕ ಬಾಧಕಗಳನ್ನು ಅಧ್ಯಯನ ನಡೆಸ್ತಾ ಇದ್ದು ಇನ್ನು ಕೆಲವೇ ದಿನಗಳಲ್ಲಿ ಈ ವಿಚಾರದಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆಯಂತೆ.